ಚಂದವಳ್ಳಿ ತೋಟ ಎಷ್ಟು ಚಂದವಾಗಿದೆ ಅಥವಾ ಅಲ್ಲೂ ಏನಾದರೂ ಸಮಸ್ಯೆಗಳಿದೆಯಾ, ಏನೆಲ್ಲ ಸವಾಲುಗಳನ್ನು ನಮ್ಮ ಸ್ಯಾಂಡಲ್ವುಡ್ ಗಣ್ಯರು ಎದುರಿಸ್ತಾ ಇದ್ದಾರೆ, ಸ್ಯಾಂಡಲ್ವುಡ್ ತಾರೆಯರು ಎದುರಿಸ್ತಿದ್ದಾರೆ, ಇದೆಲ್ಲದರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ರಿಪಬ್ಲಿಕನ ವೇದಿಕೆಯಲ್ಲಿ, ಅದು ಕೂಡ ಈ ಮಹಾ ಸಂಗಮದ ವೇದಿಕೆಯಲ್ಲಿ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಯುವ ನಾಯಕರು, ಭರವಸೆಯ ನಾಯಕರು, ಜನ ಮೆಚ್ಚಿದ ನಾಯಕರು, ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಕಳ ಹೃದಯ ಗೆದ್ದಂಥ ನಾಯಕರು ಇಬ್ಬರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ರಿಷಿ ಮತ್ತು ವಸಿಷ್ಠ ಸಿಂಹ ಅವರು, ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕಾಗಿ. ರಿಷಿ ಅವರಿಂದ ಸ್ಟಾರ್ಟ್ ಮಾಡಿಬಿಡ್ತೀನಿ. ನಮ್ಮ ಟೈಟಲ್ಲೇ ಇದ್ದಂಗೆ ಚಂದವಳ್ಳಿಯ ತೋಟ ಚಂದವಾಗಿದೆಯಾ ಅಥವಾ ಏನಾದರೂ ಸಮಸ್ಯೆಗಳಿದೆಯಾ? ಖಂಡಿತವಾಗ್ಲೂ ಇಲ್ಲ. ಅಂದರೆ ನಮಗೆ ನಾನು ಮೊದಲು ಇಂಜಿನಿಯರಿಂಗ್ ಓದಿದ್ದು, ಇಂಜಿನಿಯರಿಂಗ್ ಓದಾದ ನಂತರ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ನಂತರ ಇಲ್ಲಿಗೆ ನಾನು ಬಂದಿರೋವಂಥದ್ದು. ಸೊ ಹಾಗಾಗಿ ತಕ್ಕಮಟ್ಟಿಗೆ ಬೇರೆ ಕ್ಷೇತ್ರಗಳ ಒಂದು ಎಕ್ಸ್ಪೋಜರ್ ಕೂಡ ಇದೆ. ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಬಲ್ಲೆ ಇಟ್ಸ್ ಅ ಬ್ಯೂಟಿಫುಲ್ ಇಂಡಸ್ಟ್ರಿ ಆ್ಯಂಡ್ ಬಹಳ ಅದ್ಭುತವಾಗಿರೋವಂಥ ಒಂದು ಕಾರಣದಿಂದನೇ ನಾನು ಬೇರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಇದನ್ನೇ ನನ್ನ ಪ್ರೊಫೆಷನಾಗಿ ನಾನು ತೊಗೊಂಡಿರೋವಂಥದ್ದು. ನಾವು ಕೆಲವು ಸತಿ ಅಂದರೆ ವೀಕ್ಷಕರಿಗೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕೆಲವು ಸತಿ ನಮ್ಮ ಇಂಡಸ್ಟ್ರಿನಲ್ಲಿ ಗ್ಲ್ಯಾಮರ್ ಜಾಸ್ತಿ, ಅಂದರೆ ಒಳ್ಳೇದೇನೇ ಆದರೂ ಕೂಡ ಅದು 100 ಪಟ್ಟು ಆ್ಯಂಪ್ಲಿಫೈ ಆಗುತ್ತೆ. ಅದರಲ್ಲಿ ಏನೇ ಒಂದು ಚಿಕ್ಕ ಅಳಕು ಕಂಡು ಬಂದು ಕೂಡ ಅದು ಒಂದು 100 ಪಟ್ಟು ಆ್ಯಂಪ್ಲಿಫೈ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದು ಕಡೆ ಅಲ್ಲಿ ಇಲ್ಲಿ ಕೇಳಿದಾಗ ಯಾವುದೋ ಚಿಕ್ಕ ಚಿಕ್ಕ ಅಳುಕುಗಳನ್ನು ಓಕೆ ಅದೇ ಇಡೀ ಇಂಡಸ್ಟ್ರಿನ ಡಿಫೈನ್ ಮಾಡುತ್ತೆ ಅನ್ನೋ ಒಂದು ಹಂತಕ್ಕೆ ಹೊಟ್ಟೋಗ್ತೀವಿ. ಬಟ್ ಅದು ನಿಜ ಅಲ್ಲ. ಇಂಡಸ್ಟ್ರಿ ಈಸ್ ಮಚ್ ಮೋರ್ ಟು ಇಟ್. ಆ್ಯಂಡ್ ನಮ್ಮ ಒಂದು ಇಂಡಸ್ಟ್ರಿ ಏನಿದೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ ಅಲ್ವಾ. ಅಂದರೆ ನಮ್ಮ ಹಿರಿಯರು ಕಟ್ಟು ಬೆಳೆಸಿರುವಂಥ ಒಂದು ಇಂಡಸ್ಟ್ರಿ, ಅದನ್ನೇ ಇವಾಗ ನಾವು ಮುನ್ನಡೆಸ್ಕೊಂಡು ಹೋಗೋವಂಥ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಮಗೆ. ಅದಕ್ಕೆ ತಕ್ಕ ಮಟ್ಟ ಕೆಲಸಗಳನ್ನು ನಾವು ಮಾಡ್ತಾಯಿದ್ವಿ. ಆ್ಯಂಡ್ ಏನೇ ಒಂದು ಅಳಕುಗಳು ಕಂಡು ಬಂದರೂ ಕೂಡ ಇಟ್ಸ್ ಆಲ್ವೇಸ್ ಗುಡ್ ಅಲ್ವಾ. ಅಂದರೆ ಈಗ ಮೊನ್ನೆ ಅಷ್ಟೇ ನಾವು ನೋಡಿದಾಗ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತುಕತೆ ನಡೀತಾ ಇದೆ. ಆ್ಯಂಡ್ ಅದು ಬಹಳ ಒಳ್ಳೆಯ ವಿಚಾರ. ಯಾಕೆ ಅಂತ ಹೇಳಿದ್ರೆ ನಾವು ಮುಂದೆ ಹೋಗಬೇಕು ಅಂತ ಹೇಳಿದಾಗ ಒಂದು ಕಾನ್ಫ್ಲಿಕ್ಟ್ ಇದ್ರೇ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯ, ಅದರಿಂದ ಮುಂದೆ ಹೋಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಕಾನ್ಫ್ಲಿಕ್ಟ್ಸ್ ಆರ್ ಆಲ್ವೇಸ್ ಗುಡ್. ವಶಿಷ್ಠ ಸರ್, ನಮ್ಮದು ಕೂಡ ಸೇಮ್ ಕ್ವಶನು, ಚಂದವಳ್ಳಿ ತೋಟ ಹೆಂಗಿದೆ ಅಂತ. ಚಂದವಳ್ಳಿ ತೋಟ ಸ್ವಚ್ಛಂದವಾಗಿದೆ, ಅದ್ಭುತವಾಗಿದೆ. ಒಂದೇ ವಿಷಯ ಏನಂದರೆ, ರಿಷಿ ಹೇಳ್ದಂಗೆ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಸಮಕಾಲೀನರು ಒಟ್ಟಿಗೆ ಒಂದೇ ಥಿಯೇಟರ್ ಗ್ರೂಪಲ್ಲಿ ಆ್ಯಕ್ಟ್ ಮಾಡಿಕೊಂಡು ಶುರು ಮಾಡಿದವರು. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಯುವ ನಾಯಕರು, ಭರವಸೆಯ ನಾಯಕರು, ಜನ ಮೆಚ್ಚಿದ ನಾಯಕರು ಅಂತ. ಆ್ಯಂಡ್ ಇಬ್ಬರು IT ಬ್ಯಾಕ್ ಡ್ರಾಪಿಂದ ಬಂದವರು. ನಮಗೆ ಅವನು ಹೇಳ್ದಂಗೆ ಒಂದು ಸಣ್ಣ ತಿಳಿನೋಟ ಇದೆ ಸಿನಿಮಾ ಹೊರತುಪಡಿಸಿ ಕೂಡ. ಸೊ ನಮಗೆ ಯಾವತ್ತು ಅಂದರೆ ಪರ್ಟಿಕ್ಯುಲರ್ಲಿ ನಾನು ಆ್ಯಕ್ಸಿಡೆಂಟಲ್ ಆ್ಯಕ್ಟರ್ ಆಗಬೇಕು ಅಂತ ಯಾವತ್ತೂ ಊಹಿಸಿದವನಲ್ಲ. ಸೊ ನನಗೆ ನನ್ನಂಥವನೊಬ್ಬ ಎಲ್ಲೋ ಹಾಸನದಲ್ಲೆಲ್ಲೋ ಯಾವುದೋ ಹಳ್ಳಿಲಿ ಕುಗ್ರಾಮದಲ್ಲಿ ಒಂದು ಹುಟ್ಟಿ ಅಲ್ಲಿಂದ ಇವತ್ತು ಇಲ್ಲಿ ತನಕ ಬಂದು ಈ ವೇದಿಕೆಗಳು ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರು. ಬೇರೆ ಬೇರೆ ಭಾಷೆಗಳು ಇವತ್ತು ಕೆಲಸ ಮಾಡ್ತಿದ್ದೀವಿ. ಜನ ನಮ್ಮನ್ನು ಮನ್ನಣೆ ಕೊಟ್ಟು ಅಲ್ಲಿ ಕರೆದು ಕೆಲಸ ಕೊಟ್ಟು ದುಡ್ಡು ಕೊಟ್ಟು ಹೆಸರು ಕೊಡ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಇದೇ ಚಂದವಳ್ಳಿ ತೋಟ, ಇದೇ ನಮ್ಮ ಚಂದನವನ ಸ್ಯಾಂಡಲ್ವುಡ್. ಸೊ ಇಲ್ಲಿ ನಾವು ಕಲಿತ ಕೆಲಸ, ಇಲ್ಲಿ ನಮಗೆ ಸಿಕ್ಕಂಥ ಒಂದು ಮನ್ನಣೆ, ಇಲ್ಲಿ ಸಿಕ್ಕಂಥ ಪ್ರೀತಿಯಾಗಲಿ ಭರವಸೆ ಆಗಲಿ ಇವತ್ತು ನಾವು ಕಾನ್ಫಿಡೆಂಟಾಗಿ ಬೇರೆ ಕಡೆನೂ ಹೋಗಿ ಕೆಲಸ ಮಾಡೋದಕ್ಕೆ, ಬ್ಯುಸಿ ಆಗೋದಕ್ಕೆ, ಎಂಗೇಜ್ ಆಗೋದಕ್ಕೆ ಸ್ಫೂರ್ತಿ ಕೊಟ್ಟಿದೆ. ನಮಗೇ ಕೊಟ್ಟಿದೆ ಅಂದರೆ ಅದು ನನಗೆ ಹೇಳಿದ್ನಲ್ಲ, ಆಮೇಲೆ ಆಕ್ಸಿಡೆಂಟಲ್ ಆ್ಯಕ್ಟರ್ ನನಗೆ ಎಷ್ಟು ಸಿಕ್ಕಿದೆ ಅಂದರೆ ಇದು ಈ ತೋಟ ತುಂಬ ಚಂದವಾಗಿ ಸ್ವಚ್ಛಂದವಾಗಿದ್ದರೆ ಮಾತ್ರ ಸಾಧ್ಯ. ಜೊತೆಯಲ್ಲಿ ಏನಪ್ಪ ಅಂದರೆ ಒಂದು ನಮ್ಮ ಸಿನಿಮಾ ಇಂಡಸ್ಟ್ರಿ, ಸಿನಿಮಾ ಫ್ರೆಟರ್ನಿಟಿ ಅಂತ ತೊಗೊಂಡಾಗ ಹೋಲ್ಸಮ್ ಆಗಿ ಇದೊಂದು ಅಸಂಘಟಿತ ವರ್ಗ. ಸೊ ಇದು ಒಂದು ಸಂಘಟಿತ ವರ್ಗ ಆಗಿಬಿಟ್ಟಿದ್ರೆ ಇದಕ್ಕೆ ಕತೆ ಬೇರೆ ಇರೋದು. ಸೊ ಇಲ್ಲಿ ನಾವು ತುಂಬ ಅಂದರೆ ವರ್ಷಕ್ಕೆ ಒಂದು 250 ಸಿನಿಮಾಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾಗಳು ತೆಗಿತೀವಿ. ಸಾವಿರಾರು ಕೋಟಿ ವಹಿವಾಟಾಗುತ್ತೆ, ಸಾವಿರಾರು ಕೋಟಿ ಟ್ಯಾಕ್ಸ್ ಕಟ್ತೀವಿ. ಸೊ ಇಲ್ಲಿ ಇದನ್ನೇ ನಂಬಿಕೊಂಡು ಬದುಕ್ತಿರ್ತಕ್ಕಂಥ ಕುಟುಂಬಗಳು ಸಾವಿರಾರು. ಇಷ್ಟೆಲ್ಲ ಒಂದು ಅಂದರೆ ಸೊಸೈಟಿಯ ಭಾಗವಾಗೇ ಇದ್ದು ಇಷ್ಟು ವರ್ಷಗಳು ಕಳೆದ್ರು. ಅಂದರೆ ನಮ್ಮ ಸ್ಯಾಂಡಲ್ವುಡ್ ಬಗ್ಗೆ ಹೇಳೋದಾದ್ರೆ 90 ವರ್ಷ ಆಗ್ತಾ ಬಂತು. 90 ವರ್ಷಗಳಾದರೂ ಇನ್ನೂ ಅಸಂಘಟಿತ ವರ್ಗವಾಗೇ ಇದೆ. ಇಲ್ಲಿ ಕೆಲಸ ಮಾಡೋರಿಗೆ ಕೆಲಸ ಇಲ್ಲ ಅಂತ ಅಂದ್ಕೊಳ್ಳಿ. ಶೂಟಿಂಗ್ಗಳು ನಡೀತಲ್ಲ. ಈಗ ಕೋವಿಡ್ ಟೈಮ್ಸ್ ಒಂದೇ ಎಕ್ಸಾಂಪಲ್ ಅಲ್ಲ. ಕೋವಿಡ್ ಆಗಿ ಅದಾದಮೇಲೂ ಕೂಡ ಇನ್ನೂ ಒಂದಷ್ಟು ಆ್ಯಕ್ಟಿವೇಟ್ ಆಗಿಲ್ಲ ಒಂದಷ್ಟು ಸೆಕ್ಟರ್ಗಳು. ಆ್ಯಂಡ್ ತುಂಬ ಜನ ಸಿನಿಮಾನೇ ನಂಬಿ ಬದುಕ್ತಿರೋರು ಮನೇಲಿದ್ದಾರೆ. ಸೊ ಇವ್ರಿಗೆಲ್ಲ ಒಂದು ಆಶ್ರಯ, ಆಸರೆ ಅನ್ನೋದು ಇಲ್ಲ. ಇದೇ ಒಂದು ಸಂಘಟಿತ ವರ್ಗ ಆಗಿದ್ದಿದ್ರೆ ಅವ್ರಿಗೊಂದು PF ಕೊಟ್ಟು, ಅವ್ರಿಗೊಂದು ESI ಥರದೊಂದಿದ್ದು, ಅವ್ರುಗಳಿಗೆ ಒಂದು ಗಟ್ಟಿಯಾದ ಕೆಲಸದ ಹಿನ್ನೆಲೆ ಅನ್ನೋದು ಇದ್ದಿದ್ರೆ, ಅದಕ್ಕೊಂದು ರೂಪುರೇಷೆ ಇದ್ದರೆ, ಕಟ್ಕೊಟ್ಟಿದ್ದರೆ ಇಷ್ಟು ಕೋಟ್ಯಾಂತರ ರೂಪಾಯಿ ವಹಿವಾಟು ಮಾಡ್ತಕ್ಕಂಥ ಒಂದು ಇಂಡಸ್ಟ್ರಿ ಇನ್ನೂ ಬೆಟರ್ ಪೊಸಿಷನಿಂಗ್ಲಿರೋದು. ಬಟ್ ಏನಿದ್ರು ಏನಿಲ್ಲ ಅಂದರೂ ನಮ್ಮ ಇಂಡಸ್ಟ್ರಿನೇ KGF ಅಂತ ಒಂದು ಸಿನಿಮಾ ಕೊಟ್ಟಿರೋದು, ನಮ್ಮ ಇಂಡಸ್ಟ್ರಿನೇ ಕಾಂತಾರ ಅಂತಕ್ಕಂಥ ಒಂದು ಸಿನಿಮಾ ಕೊಟ್ಟಿರೋದು. ಅಲ್ಲ, ಪ್ರಶ್ನೆ ಉತ್ತರ ಎರಡೂ ನೀವೇ ಹೇಳಿದ್ರಿ. ಸೊಲ್ಯೂಷನ್ ಹಾಗಾದರೆ ಯಾಕೆ ಆಗ್ತಿಲ್ಲ ಅಂತ? ಸೊಲ್ಯೂಷನ್ ನೋಡಿ, ಒಬ್ಬರ ಕಡೆಯಿಂದ ಆಗೋಕ್ಕೆ ಸಾಧ್ಯ ಇಲ್ಲ, ಎಲ್ಲರ ಕಡೆಯಿಂದ ಆಗಬೇಕು.
ಏನಾಗುತ್ತೆ ಇಲ್ಲಿ ಪ್ರತಿಯೊಬ್ಬರು ಅಂದರೆ ಕಲಾವಿದರಷ್ಟೇ ಮಾತಾಡಿದ್ರೆ ವರ್ಕ್ ಆಗಲ್ಲ, ಅಥವಾ ಸಿನಿಮಾಗೆ ಸಂಬಂಧಪಟ್ಟವ್ರು ಮಾತ್ರ ಮಾತಾಡೋದ್ರಿಂದ ಹೋರಾಡೋದ್ರಿಂದ ಇದು ವರ್ಕ್ ಆಗಲ್ಲ. ಇಲ್ಲಿ ನಾವೆಲ್ಲರೂ ಯೂನಿಫೈಡ್ ಆಗಿ ಅಪ್ರೋಚ್ ಮಾಡೋಕ್ಕೆ ನಿಂತರೆ, ನಮ್ಮನ್ನು ಆಳೋರ್ನ ಅಂದರೆ ನಮ್ಮ ನಾಯಕರನ್ನ ಕೇಳಿದಾಗ ಪಟ್ಟು ಹಿಡಿದು ನಾವು ಕೆಲಸವನ್ನು ಮಾಡಿಸ್ಕೊಳ್ಳಬಲ್ಲೆವು ಅಂತಾದಾಗ, ಈಗ ನೀವು ಮಾಧ್ಯಮದವರು ನಮ್ಮ ಜೊತೆ ನಿಂತರೆ ಏನಾಗುತ್ತೆ, ಇಲ್ಲಿ ಒಂದು ವೈಯಕ್ತಿಕ ವಿಚಾರ ಅಲ್ಲದೆ ಇದು ಒಂದು ಜೆನ್ರಿಕ್ ಒಂದು ವಿಷಯ, ಸಾವಿರಾರು ಕುಟುಂಬಗಳ ಬದುಕಿನ ಪ್ರಶ್ನೆ. ಇದಕ್ಕೆ ನಾನು ಜೊತೆಯಾಗಿ ನಿಲ್ತೀನಿ ಅಂತ ನಿಮ್ಮ R.ಇಂದ ಶುರು ಮಾಡಿ ಇನ್ನೊಂದಷ್ಟು ಎಲ್ಲ ಮಾಧ್ಯಮಗಳು ಸೇರಿ ಜೊತೆಗೆ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಬೇರೆ ಬೇರೆ ಸೆಕ್ಟರ್ ಅವರು ಇನ್ವಾಲ್ವ್ ಆದಾಗ ಮಾತ್ರ ಇದೊಂದು ಫ್ಲರಿಷ್ ಅನ್ನೋ ಒಂದು ಎವಲ್ಯೂಷನ್ ಅಥವಾ ರೆವಲ್ಯೂಷನ್ ಅಂತ ಆಗಕ್ಕೆ ಸಾಧ್ಯ. 4 ಜನ ಮಾತಾಡೋದ್ರಿಂದ ಆಗಲ್ಲ. ಇದು ವರ್ಷಗಟ್ಟಲೆಯಿಂದ ಅಂದರೆ ಚಿಕ್ಕದಾಗಿ ತಮಿಳ್ನಾಡಿಂದ ಇಲ್ಲಿಗೆ ಬಂದು ಇಂಡಸ್ಟ್ರಿನ ಕಟ್ಟಕ್ಕಂಥ ಕೆಲಸ ಹೆಂಗೆ ಶುರು ಆಯಿತು, ಹಾಗೆ ಇಲ್ಲಿ ಈಗ ಒಂದು ರಾಮೋಜಿ ಫಿಲ್ಮ್ ಸ್ಟುಡಿಯೋ ಅಂತ, ಒಂದು ಫಿಲ್ಮ್ ಸಿಟಿ ಅಂತ ಒಂದು ಸ್ಟುಡಿಯೋ ನಮ್ಮಲ್ಲಿದ್ದಿದ್ರೆ ನಾವು ಇಲ್ಲಿ ಹೋಗಿ ಅವ್ರ ಮೇಲಿರೋ ಡಿಪೆಂಡೆನ್ಸಿ ಕಡಿಮೆ ಆಗಿರೋದು. ಆ ಫಿಲ್ಮ್ ಸಿಟಿಯಲ್ಲೇ ಒಂದು ರಾಶಿ ಜನಕ್ಕೆ, ಸಾವಿರಾರು ಜನಕ್ಕೆ ಕೆಲಸ ಸಿಕ್ಕಿರೋದು ಉದ್ಯೋಗಾವಕಾಶನೂ ಹೌದು, ಆಲ್ರೆಡಿ ಉದ್ಯೋಗ ಮಾಡ್ಕೊಂಡಿರೋರ್ಗೆ ಒಂದು ಡೆಫಿನಿಟಿಸಮೂ ಹೌದು. ಅಲ್ಲಿಂದ ತೊಗೊಂಡು ಬಂದರೆ ನಿಮಗೆ ನೆಕ್ಸ್ಟ್ ಇವ್ರಿಗೆಲ್ಲರಿಗೂ ಅಂದರೆ ಸಂಕಷ್ಟ ಕಾಲದಲ್ಲಿ ಇಲ್ಲಪ್ಪ ನೀನು ಸಿನಿಮಾ ನಂಬ್ಕೊಂಡ್ರೆ ನಿಂಗೆ ಬದುಕಬಹುದು, ಇಷ್ಟು ವರ್ಷ ಏನು ಬದುಕಿದೆಯಾ, ಮುಂದೆನೂ ಬದುಕ್ತೀಯ ಅನ್ನೋ ಒಂದು ಭರವಸೆ ಸಿಕ್ಕರೆ ಕೆಲಸ ಮಾಡೋ ರೀತಿನೇ ಬದಲಾಗುತ್ತೆ. ಅದ್ರಿಗೆ ಸಿಗೋ ಝೀಲಾಗಲಿ ಮೋಟಿವೇಶನ್ ಆಗಲಿ ಬೇರೆ. ಸೊ ಈ ಥರ ಪ್ರತಿಯೊಂದು ಪಾಯಿಂಟಲ್ಲೂ ನಾವು ಸಮಗ್ರವಾಗಿ ಯೋಚನೆ ಮಾಡೋಕ್ಕೆ ತೊಡಗಿದಾಗ, ಎಲ್ಲರೂ ಒಟ್ಟಿಗೆ ಕೂಡಿ ಬಂದಾಗ, ಇದಕ್ಕೊಂದು ಸ್ಟ್ರಕ್ಚರ್ ಅಂತ ಕಲ್ಪಿಸ್ಕೊಟ್ಟಾಗ ಇನ್ನೂ ಚೆನ್ನಾಗಾಗುತ್ತೆ. KGF, ಕಾಂತಾರಗಳಂಥ ಸಿನಿಮಾಗಳು ಇನ್ನೂ ಒಂದು ರಾಶಿ ವರ್ಷ ಬರುತ್ತೆ ಅಥವಾ ತಿಂಗಳ ಬರುತ್ತೆ ಅಂತ ನನ್ನ ನಂಬಿಕೆ. ಕರೆಕ್ಟ್. ರಿಷಿ ಅವರೇ, ನನ್ನ ಪ್ರಶ್ನೆ, ನೀವು ಚಂದವಳ್ಳಿಯ ತೋಟ ಚಂದವಾಗಿದೆ ಹೌದು, ಬಟ್ ಸ್ವಚ್ಛಂದವಾಗಿದೆ, ಬಟ್ ಇತ್ತೀಚೆಗೆ ಒಂದು ಆರೋಪ ಕೇಳೋದಕ್ಕೆ ಸಿಗುತ್ತೆ, ಕಾಸ್ಟಿಂಗ್ ಕೌಚ್. ಸ್ವತಃ CM ಸಿದ್ದರಾಮಯ್ಯನವರು ಒಂದು ಪತ್ರ ಬರೀತಾರೆ, ಸಾಕಷ್ಟು ಜನ 159ಕ್ಕೂ ಹೆಚ್ಚು ಜನ ಅದರಲ್ಲಿ ಸಹಿ ಹಾಕ್ತಾರೆ, ಬಟ್ ದೊಡ್ಡ ಸೆಲೆಬ್ರಿಟಿಗಳು, ಫೇಮಸ್ ಸೆಲೆಬ್ರಿಟಿಗಳನ್ನ ಕೇಳಿದರೆ ಅದನ್ನು ತಳ್ಳಿ ಹಾಕ್ಬಿಡ್ತಾರೆ. ಸೊ ನಿಮ್ಮಲ್ಲೂ ಕೂಡ ಒಗ್ಗಟ್ಟಿನ ಸಮಸ್ಯೆ ಇದೆಯಾ, ಅಥವಾ ನಿಜಕ್ಕೂ ಕಾಸ್ಟಿಂಗ್ ಕೌಚ್ ಇದೆಯಾ ಇಲ್ವಾ ಅನ್ನೋದೇ ನಮ್ಮ ಪ್ರಶ್ನೆ. ಅಂದರೆ ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಗ್ಗಟ್ಟಿನ ಸಮಸ್ಯೆ ಎಸ್ಪೆಷಲಿ ಕನ್ನಡ ಚಿತ್ರರಂಗದಲ್ಲಿ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ವಸಿಷ್ಠ ಅವರಿಬ್ಬರು ಕೂಡ ಐ ಥಿಂಕ್ ಬೇರೆ ಭಾಷೆಯಲ್ಲೂ ಕೂಡ ವರ್ಕ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದಾಗಿ ಕನ್ನಡ ಚಿತ್ರರಂಗದಲ್ಲಿ ನಮ್ಮಲ್ಲಿ ಇರುವಂಥ ಒಂದು ದೊಡ್ಡ ಅಸೆಟ್ ಅಂತ ಹೇಳಿದ್ರೆ ಒಗ್ಗಟ್ಟು. ಆ ಒಗ್ಗಟ್ಟು ಬಹುಶಃ ಬೇರೆ ಯಾವ ಚಿತ್ರರಂಗದಲ್ಲೂ ಕಾಣದೇ ಇರೋವಂಥ ಒಂದು ಒಗ್ಗಟ್ಟು ಕಾಣುತ್ತೆ. ಇನ್ಫ್ಯಾಕ್ಟ್ ನಾವು ಮೊನ್ನೆ ಅಷ್ಟೇ ಒಂದು ಅವಾರ್ಡ್ ಫಂಕ್ಷನ್ಗೂ ಕೂಡ ಹೋಗಿ ಬಂದಾಗ ದುಬೈನಲ್ಲಿ ಎಲ್ಲ ಭಾಷೆಯ ನಟರು, ನಟಿಯರು, ತಂತ್ರಜ್ಞರು ಬಂದಾಗ ಕನ್ನಡದಲ್ಲಿರುವಂಥ ಒಂದು ಒಗ್ಗಟ್ಟು ನೋಡಿದಾಗ ಅವರೇ ಹೇಳ್ತಾರೆ, ಈ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು, ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.